ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ನೀತಿ ಪಾಠ ಒಂದು ಸಣ್ಣ ಕತೆ ಮೂಲಕ ನಿಮ್ಮೆಲ್ಲರಿಗೂ ಹೇಳಬಯಸ್ತಾ ಇದ್ದೀನಿ. ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರೀತಮ್ ಅನ್ನೋ ಒಬ್ಬ ಯುವಕ ಇರ್ತಾನೆ. ಅವನು ತುಂಬ ಮುಗ್ಧ ಹಾಗೂ ಶ್ರಮಜೀವಿ. ಆ ಹಳ್ಳಿಯಲ್ಲಿ ಒಂದು ಸಲ ಬರಗಾಲ ಬಿದ್ದು ಬೀಳುತ್ತೆ. ಹೊಲಗಳೆಲ್ಲ ಒಣಗಿ ಹೋಗ್ತವೆ, ಬಾವಿ ಕೆರೆ ಎಲ್ಲ ನೀರು ಬತ್ತೋತ್ತೆ. ದನ ಕರು ಜನರು ಎಲ್ಲರೂ ಹಸ್ಕೊಳ್ತಾ ಇರ್ತಾರೆ. ಊರಿನ ಜನ ಎಲ್ಲ ನಂಬಿಕೆನ ಕಳ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ನಾಳೆ ಎಲ್ಲರೂ ದೇವಸ್ಥಾನದಲ್ಲಿ ಸೇರ್ಕೊಳ್ಳಿ, ಊರ ದೇವಸ್ಥಾನದಲ್ಲಿ. ಸೊ ದೇವರಲ್ಲಿ ಪ್ರಾರ್ಥಿಸೋಣ ಮಳೆಗಾಗಿ ಅಂತ. ಬೆಳಗ್ಗೆ ಎದ್ದು ಎಲ್ಲ ಜನ ಗುಡಿಗೆ ಬಂದು ಸೇರ್ತಾರೆ. ಅದರ ಜೊತೆಯಲ್ಲಿ ಈ ಯುವಕ ಬರ್ತಾನೆ. ಆದರೆ ಬರಬೇಕಾದ್ರೆ ಕೈಯಲ್ಲಿ ಒಂದು ಛತ್ರಿ ಹಿಡ್ಕೊಂಡು ಬಂದುಬಿಡ್ತಾನೆ. ಅಲ್ಲಿ ಇರೋ ಅರ್ಚಕರು ಆ ಹುಡುಗನ ನೋಡ್ತಾರೆ, ಬಂದು ಕೇಳ್ತಾರೆ, ಪ್ರೀತಮ್ ಏನಪ್ಪ, ನಾವೆಲ್ಲ ಇಲ್ಲಿ ಮಳೆಗಾಗಿ ಪ್ರಾರ್ಥಿಸೋಕೆ ಬಂದಿದ್ದೀವಿ, ಆದರೆ ನೀನು ಮಾತ್ರ ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಬಂದುಬಿಟ್ಟಿದೀಯಾ? ಹೌದು ಅರ್ಚಕರೇ, ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇರೋದು ಮಳೆಗಾಗಿ ತಾನೆ. ಮಳೆ ಬಂದೇ ಬರುತ್ತೆ, ಅದಕ್ಕೋಸ್ಕರ ತಯಾರಿಯಲ್ಲಿರಬೇಕಲ್ವಾ, ನಾನು ಛತ್ರಿ ತೊಗೊಂಡು ಬಂದಿದ್ದೀನಿ ಅಂತಾನೆ. ನೋಡಿ ಎಷ್ಟು ವಿಶ್ವಾಸ ಅವನಿಗೆ, ಅವನ ಮೇಲೆ, ಆ ವಿಶ್ವದ ಮೇಲೆ ಎಷ್ಟು ವಿಶ್ವಾಸ ಅಲ್ವಾ. ಸರಿ, ಜನರೆಲ್ಲ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ದಿನ ಹೋಯ್ತು, 2 ದಿನ ಹೋಯ್ತು. 3ನೇ ದಿನಕ್ಕೆ ಸಂಜೆ ಹೊತ್ತಿಗೆ ಮೋಡಗಳು ಕವಿತವೆ, ಜೋರಾಗಿ ಮಳೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಎಲ್ಲ ಜನ ಎಲ್ಲ ಮಳೆಯಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಆದರೆ ಆ ಊರು ಜನ ಎಲ್ಲ ಅವತ್ತಿನ ಒಂದು ನೀತಿ ಪಾಠವನ್ನು ಯಾರೂ ಮರೆಯೋದಿಲ್ಲ. ನಿಜವಾದ ನಂಬಿಕೆ ಕೇವಲ ಮಾತಿನಲ್ಲ, ಅದು ನಿಮ್ಮ ಕಾರ್ಯಗಳಲ್ಲಿದೆ. ನೀವು ಏನು ಕೆಲಸ ಮಾಡ್ತೀರೋ ಅದರ ಮೇಲೆ ನಿಜವಾದ ನಂಬಿಕೆ ಇರುತ್ತೆ. ನೀವು ನಿಜವಾಗಿಯೂ ನಂಬಿದಾಗ ವಿಶ್ವವು ಕೇಳುತ್ತೆ. ಯೂನಿವರ್ಸ್ ಲಿಸನ್ ಟು ಯುವರ್ ವರ್ಡ್ಸ್ ಅಂತಾರೆ. ಸತ್ಯ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮಗೇನು ಬೇಕೋ ವಿಶ್ವವನ್ನು ಕೇಳಿ, ವಿಶ್ವವು ನಿಮಗೆ ಕರುಣಿಸುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು.